Namaste, welcome back to another blog. ಈಗ ಮಾರ್ನಿಂಗು 7 o'clock ಆಗಿದೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಕಾಫಿ ಫಿಲ್ಟರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾ ಇದ್ದೀನಿ. ಅದು ಸ್ಕೂಲ್ ಟಿಫನ್ಗೂ ಕೂಡ ಆಗುತ್ತೆ. ಮಗ ಸ್ಕೂಲ್ಗೆ ಹೋಗ್ತಾನೆ 8:30ಗೆ, ಅಷ್ಟರೊಳಗಡೆ ರೆಡಿ ಆಗಬೇಕು. ಇದಕ್ಕೆ ನಾನು ಬಿಸಿ ನೀರಾಗಿ ಕಲಿಸ್ತಾ ಇದ್ದೀನಿ. ಯಾಕಂದರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಅದರಿಂದನೇ ಬಿಸಿ ನೀರು ಹಾಕ್ಬಿಟ್ಟು ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಡೋದು. ನೋಡಿ ಒಂದ್ಸರಿ ಟ್ರೈ ಮಾಡಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಕಾಂಬಿನೇಷನ್ಗೆ ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಎಲ್ಲೂ ಕೂಡ ಎಣ್ಣೆನ ನಾನು ಬಳಸಿಲ್ಲ. ಚಪಾತಿ ಮಾಡ್ಬೇಕಾದ್ರೆ ಮಾತ್ರ ನಾನು ಆಯಿಲ್ನ ಯೂಸ್ ಮಾಡಿ. ಅರ್ಧ ಗಂಟೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋದು.
ಹೇಗೆ ಸಾಫ್ಟಾಗಿ ಬಂದಿದೆ. ಈಗ ಊಟ ಮಾಡಬೇಕು. ಇವತ್ತು ಸಾಂಬಾರು ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ. ಅದಕ್ಕೆ ಆಲೂಗೆಡ್ಡೆ, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಈಗ ನಮ್ಮನೆಯವರು ಈಗ 2 ಗಂಟೆಗೆ ಊಟ ಮಾಡ್ಕೊಂಡು ಹೋದರು. ಈಗ ನಾನು ಊಟ ಮಾಡಬೇಕು. ಊಟ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗ ಇನ್ನೂ ಈಗ ಸ್ಕೂಲ್ಗೆ ಹೋಗಿದ್ದ. ಅದಕ್ಕೆ ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಅವನು ಇನ್ನೂ ಬಂದಿರಲಿಲ್ಲ. ಈಗಾಗಲೇ ಒಟ್ಟಿಗೆ ಊಟ ಮಾಡಿಬಿಡೋಣ ಅಂತ ಈಗ 3:30ಗೆ ಈಗ ಊಟ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.